ಕರ್ನಾಟಕದಲ್ಲಿ ಬೀಜೋತ್ಪನ್ನ ನಗರ ಅಂತ ಖ್ಯಾತಿ ಪಡೆದಿರತಕ್ಕಂಥ ರಾಣೆಬೆನ್ನೂರು ನಗರದಲ್ಲಿ ಏನಂದರೆ ಕಳಪೆ ಬೀಜದ ಹಾವಳಿ ಮಿತಿಮೀರುವಂಥದ್ದು. ಸದ್ಯ ಏನಂತಂದರೆ ಹಾವೇರಿ ಜಿಲ್ಲೆ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಕೂಡ ಏನಾದ್ರು ರಾಣೆಬೆನ್ನೂರು ನಗರಕ್ಕೆ ಬಂದು ಏನು ಬೀಜಗಳನ್ನ ಖರೀದಿ ಮಾಡ್ತಿರುವಂಥದ್ದು. ಆದರೆ ಕೆಲವೊಂದಿಷ್ಟು ಇಲ್ಲಿ ವ್ಯಾಪಾರಸ್ಥರು ಏನು ಮಾಡ್ತಾರೆ ಅಂದರೆ ಕಳಪೆ ಬೀಜಗಳನ್ನು ಮಾರಾಟ ಮಾಡೋದ್ರಿಂದ ಇದರಿಂದ ರೈತರಿಗೆ ತುಂಬ ಹೊಡೆತ ಬಿದ್ದು ಈಗಾಗಲೇ ರೈತರು ಕೆಲವೊಂದಿಷ್ಟು ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಸದ್ಯ ರಾಣೆಬೆನ್ನೂರು ನಗರದಲ್ಲಿರ್ತಕ್ಕಂಥ APMCಯಲ್ಲಿ ನಾವಿರತಕ್ಕಂಥದ್ದು, ಇಲ್ಲಿ ಒಂದು ಅಂಗಡಿಯಲ್ಲಿ ನಾವಿರತಕ್ಕಂಥ ಸದ್ಯ ನಾವು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ರೈತರು ಕೂಡ ಜಮಾವಣೆಗೊಂಡಿರುವಂಥದ್ದು. ರೈತರು ಯಾಕೆ ಬಂದರು, ಇಲ್ಲಿ ಅವ್ರ ಸಮಸ್ಯೆ ಏನಂತ ನಾನು ಹೇಳ್ತಾ ಹೋಗ್ತೀನಿ. ಸದ್ಯ ಒಂದು ಬೀಜವನ್ನು ಮಾರಾಟ ಮಾಡುವಂಥ ಒಂದು ಮಳಿಗೆಯಲ್ಲಿ ಇರುವಂಥದ್ದು. ಇಲ್ಲಿ ಯಾವುದೇ ಥರದ ಬೋರ್ಡ್ ಇಲ್ಲ, ಜೊತೆಗೆ ಬಿಲ್ ಇಲ್ಲ, ಯಾವುದೇ ರೀತಿಯ ದಾಖಲೆಗಳಂತೂ ನಮಗೆ ಕಾಣ್ತಾ ಇಲ್ಲ. ಸದ್ಯ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಎಲ್ಲರೂ ಒಂದು ಏನಂತಂದರೆ ರೈತ ಮುಖಂಡರು ರೈತರು ಬಂದು ಅಂದರೆ ಅಂಗಡಿಯ ಮಾಲಕರಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನೀವು ಕೊಟ್ಟಿರ್ತಕ್ಕಂಥ ಶೇಂಗಾ ಬೀಜ ಬಿತ್ತಿದ್ವಿ, ಆದರೆ ಅದು ಮೊಳಕೆನ ಒಡೆಯದೆ ಅಲ್ಲೇ ಕಮರಿ ಹೋಗಿರುವಂಥದ್ದು ಅಂತೇಳಿ ಈಗಾಗಲೇ ಆಕ್ರೋಶವನ್ನು ಹೊರ ಹಾಕ್ತಿರುವಂಥದ್ದು. ಸದ್ಯ ಏನಂದರೆ ಆ ಒಂದು ಗುಡಾನಲ್ಲಿ ನಾವು ಇರ್ತವಂಥದ್ದು ನೋಡ್ತಾ ಇರ್ಬೋದು. ಇಲ್ಲಿ ಯಾವುದೇ ರೀತಿಯಾದಂಥ ಏನಂದರೆ ದಾಖಲೆಗಳಿಲ್ಲ, ಬಿಲ್ಲುಗಳನ್ನು ಕೊಡಲ್ಲ ರೈತರಿಗೆ. ಬಂದಂಥ ರೈತರು ಬೇಕಾದರೆ ತೊಗೋಬೋದು, ಸಾಕಾದ್ರೆ ಬಿಡ್ಬೋದು ಅಂತ ಓಪನ್ ಆಗಿ ಇಲ್ಲಿ ಇರತಕ್ಕಂಥ ಕೆಲವೊಂದಿಷ್ಟು ಕೆಲಸ ಮಾಡುವಂಥವ್ರು ಹೇಳ್ತಾರೆ. ಒಂದು ಸದ್ಯ ಇಲ್ಲಿ ರೈತ ಮುಖಂಡರಿದ್ದಾರೆ, ನಾವು ಮಾತನಾಡಿಸ್ತೀನಿ. ಸರ್, ಇಲ್ಲಿ ಯಾಕೆ ಬಂದು ಇಲ್ಲಿ ಗಲಾಟೆ ಮಾಡ್ತಾ ಇದ್ದೀರಾ ಅಂತ? ಗಲಾಟೆ ಮಾಡೋದಂಥ ಅವಶ್ಯಕತೆ ಏನಿಲ್ರಿ. ಬೀಜ ಒಯ್ದಿದ್ರು, ಬೀಜ ಕಳಪೆ ಬಂದತಿ, ಸೂಕ್ತವಾದ ನಮಗೆ ಬೀಜ ಕೊಟ್ಟಿದ್ರೆ ಬಗೆಹರಿದು ಹೋಗೋದು. ಇದು ಅವ್ರು ಕೊಡಕ್ಕೂ ತಯಾರಿಲ್ಲ. ನಮ್ಮ ರೈತರು ಉರ್ಲಾಕಂತೀವ ನಮ್ಮ ಮೂಮೆಂಟ್ ನಂಗೆ ಬಂದಿದ್ದಕ್ಕೆ ಇಲ್ಲಿ ಬಂದು ಅದಾವಲ್ಲ ಸರ್, ಇವು ಬಿತ್ತನೆ ಕಳಪೆ ಬೀಜನೇ ಇವು. ಬಿಲ್ ಕೊಡ್ತಲ್ಲ, ಬಿಲ್ ಇಲ್ಲ. ಹಂಗೆ ಅಂಗಡಿ ಹೆಸರು ಗೊತ್ತಿಲ್ಲ. ಅಂದರೆ ಏನಂದ್ರೆ ರೈತರು ಮುಗ್ಧರು, ಓದಕ್ಕೆ ಬರಲ್ಲ, ಬರೆಯಕ್ಕೆ ಬರಲ್ಲ. ಅವ್ರದ್ದೇನಪ್ಪ ಹೊಲದಲ್ಲಿ ದುಡಿಯೋದು, ಮನೇಲಿ ಬಂದು ಊಟ ಮಾಡೋದು, ಇದು ಬಿಟ್ಟರೆ ಅವ್ರಿಗೆ ಯಾವುದೇ ರೀತಿಯಂಥ ನಾಲೆಡ್ಜ್ ಇರಲ್ಲ. ಬಟ್ ಕಲ್ತಿರ್ತಕ್ಕಂಥವ್ರು ಎಷ್ಟರ ಮಟ್ಟಿಗೆ ಮೋಸ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲೊಬ್ಬರು ಮಹಿಳೆ ಇದ್ದಾರೆ, ಅವ್ರು ಎಷ್ಟು ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ ಅಂತ ಹೇಳಿದ್ರೆ, ನಾನು ಇಲ್ಲಿ 50 kg ಬೀಜವನ್ನು ಖರೀದಿ ಮಾಡ್ಕೊಂಡು ಹೋಗಿ ಸುಮಾರು 1 ಲಕ್ಷ ರೂಪಾಯಿ ನಾವು ಖರ್ಚನ್ನು ಮಾಡಿ ಬಿತ್ತನೆಯನ್ನು ಮಾಡಿರುವಂಥದ್ದು. ಆದರೆ ಬಿತ್ತಿರ್ತಕ್ಕಂಥ ಒಂದೇ ಒಂದು ಕಾಳು ಕೂಡ ಭೂಮಿಯನ್ನು ಬಿಟ್ಟು ಮೇಲೆ ಎದ್ದಿಲ್ಲ. ಆ ಹಿನ್ನೆಲೆಯಲ್ಲಿ ಬಂದು ಆ ಮಹಿಳೆಯು ಕೂಡ ಇಲ್ಲಿ ಹಾವೇರಿ ನಗರದಲ್ಲಿ ಇರ್ತಕ್ಕಂಥ ರಾಣೆಬೆನ್ನೂರು ನಗರದಲ್ಲಿ ಇರ್ತಕ್ಕಂಥ APMCಯಲ್ಲಿ ಇರ್ತಕ್ಕಂಥ ಒಂದು ಗೋಡಂಬಿ ಬಂದು ಆಕ್ರೋಶನ ಹೊರ ಸದ್ಯ ಮಹಿಳೆಯರು ಇದ್ದಾರೆ. ಯಾಕೆ ಹೇಳ್ತಾ ಇದ್ದಾರೆ? ನಮ್ನೆಲ್ಲ ಮಾನ ಮನದಿ ಮದಂಗ ಆಗ್ತಡ್ರಿ. ನಮ್ಮ ಮೈದನ್ರಿ ಮಾವ್ರಿದ್ರಿ ಮಾತಾಡಕ್ ಸತಿ ನಮ್ಗೆ ಅಂಜಿಕೆ ಆಕತ್ರಿ. ಆದ್ರೆ ಇಡೋದ ಮಾತಾಡಂತ ಪರಿಸ್ಥಿತಿ ಬಂತ್ರಿ ನಮಗೆ. ಅದರಿ ರೈತರ ಲಾಸ್ ಆಗೈತಲ್ರಿ. ಮತ್ತೆ ಹೆಂಗ್ ನಾವ್ ಹುಟ್ಟಿ ಸಾಕ್ಬೇಕ್ರಿ? ದುಡ್ಡು ಎಲ್ಲಿಂದ ತರ್ಬೇಕ್ರಿ? 50 kg ಒಂದಿತ್ರಿ ಇಲ್ಲಿದ್ದ. ಬಿತ್ತೇವ್ರಿ. ಅವ್ ಬೀಜ ಹುಟ್ಟಿಲ್ರಿ ನಮ್ಗೆ. ಅದು ಒಳ್ಳೆ ಬಂದ್ ಕೇಳಿದ್ರಿ ಹಿಂಗಂತಾರ ನೋಡ್ರಿ. ಏನು ಬಿಲ್ ಕೊಟ್ಟಿಲ್ರಿ ಅವ್ರು. ನಾವ್ ಬಿಲ್ ಸತಿ ಕೇಳಿದಿವ್ರಿ, ಬಿಲ್ ಇಲ್ಲ ಒಯ್ಯಮ್ಮ ರೈತರು ನೀವು ಅಂತಂದ್ ಹೇಳಿ ಮೊತ್ತಿ ಹಿಡಿದು ಸತಿ ತೋರ್ಸ್ಯಾರಿ ನಮಗೆ. ಅವ್ರ ಉಡ್ತೈತಿ ಒಯ್ಯಮ್ಮ ಅಂತಂದ್ ನಮ್ಮ ಮನೆಯವ್ರ ಪಾಪ ಬಾಯಿ ಸತ್ತಾರಿ. ಅವ್ರು ಬಂದದ್ದು ನಮ್ಮ ತಮ್ಮರ್ ಕರ್ಕೊಂಡ್ ಬಂದಿದ್ ನಾನು. ಈ ಬರೀ 2 ಎಕರೆ ಹೊಲಕ್ಕೆ ಎಲ್ಲ ಹೊಲ ಹೊಡೆದದ್ದು ಎಲ್ಲ ಲೆಕ್ಕ ಮಾಡಿದ್ರೆ ಒಂದು 50,000 ರೂಪಾಯಿ ಸಾಲನ ಕೊಯ್ದು ಹಾಕ್ಯವ್ ನೋಡ್ರಿ. ಬೀಜಕ್ಕೆ 5,500 ಕೊಟ್ಟೈತ್ರಿ. ನಮ್ಮ ಮನೆ ಬೀಜ ಒಂದ್ ಸ್ವಲ್ಪದ್ದು ನಮ್ಮ ಮನೆ ಬೀಜ ಹುಟ್ಟ್ಯಾವ್ರಿ, ಇವು ಹುಟ್ಟಿಲ್ರಿ. ಅದೇ ಹೇಳ್ತಾರಲ್ರಿ, ಈಗಿಲ್ಲಮ್ಮ ಅವ್ರಿಗೆ ಕೊಟ್ಟರ ಅಷ್ಟು ಬರ್ಲಿ, ಅವ್ರು ಬರ್ಲಿ ಬಂದಿಂದ ನೋಡೋಣಂತ. ನೀವು ಇಲ್ರಿ ನಮ್ಮ ಮನೆಯವ್ರ ಅಂತತ್ರಿ ಎಣ್ಣೆ ಕುಡ್ ಸಾಯಿ ಅಂತಂದ್, ಇಲ್ಲಿ ಎಣ್ಣೆ ಕುಡ್ ಸಾಯಿರಿ ನೀವು ಇಬ್ಳರ ಅಂತ ಹೇಳ್ತಾರ್ರಿ. ಎಣ್ಣೆ ಕುಡ್ ಸಾಯಿ ಅಂತಾರ್ರಿ. ಇದು ಅಂಗಡಿ ಸಾವ್ಕಾರ ಅಂತನ್ರಿ. ಏನ್ರಿ ಗೊತ್ತಿಲ್ಲ ರೈತರ ಮತ್ತು ರೈತ ಮಹಿಳೆಯ ಮಾತಾಗಿದೆ. ನಾವು ಬಂದು ಇಲ್ಲಿ ಕೇಳಿದ್ರೆ ನೀವು ಬೇಕಾದ್ರೆ ಊರ್ಲ ಹಾಕೊಂಡು ಸಾಯಿರಿ, ನಾವಂತೂ ಇದಕ್ಕೆ ಪರಿಹಾರ ಕೊಡಲ್ಲ ಅಂತ ಇಲ್ಲಿರ್ತಕ್ಕಂಥ ಮಾಲಕರು ಹೇಳಿರುವಂಥದ್ದು. ಕ್ಯಾಮರಾಮನ್ ನಿಂಗಪ್ಪ ಜೊತೆ ಶಿವಮಡಿವಾಳ್, ನ್ಯೂಸ್ ಫಸ್ಟ್ ಹಾವೇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.